ನಮಸ್ಕಾರ ಎಲ್ಲರಿಗೂ. ಈಗ ನಾವು ಸ್ಕೇಲ್, ಸೆಟ್ ಚೌಕ ಮತ್ತು ಕಾಗದ ಮಡಿಸುವ ವಿಧಾನವನ್ನು ಬಳಸಿಕೊಂಡು ತ್ರಿಭುಜದ ಎತ್ತರವನ್ನು ನಿರ್ಮಿಸೋಣ. ಮೊದಲಿಗೆ ಒಂದು ತ್ರಿಭುಜದ ಎತ್ತರ ಅಂದರೆ ಏನು? ತ್ರಿಭುಜದ ಎತ್ತರ ಅಂದರೆ ಒಂದು ಶೃಂಗದಿಂದ ಅದರ ಅಭಿಮುಖವಾಗಿರುವಂತಹ ಬಾಹುವಿಗೆ ಎಳೆಯುವಂತಹ ಲಂಬರೇಖಾಖಂಡ. ಅಂದರೆ ಒಂದು ಶೃಂಗದಿಂದ ಅದರ ಅಭಿಮುಖವಾಗಿರುವಂತಹ ಬಾಹುವಿಗೆ ಸರಿಯಾಗಿ 90 ಡಿಗ್ರಿಗಳು ಬರುವಂತೆ ಬಿಡಿಸುವ ರೇಖಾಖಂಡವನ್ನ ಆ ತ್ರಿಭುಜದ ಎತ್ತರ ಅಂತ ಕರಿತೇವೆ. ಉದಾಹರಣೆಗೆ ನಾವು ನೋಡ್ಬೋದು, ಈ ಒಂದು ತ್ರಿಭುಜದಲ್ಲಿ ಈ ಶೃಂಗದಿಂದ ಅದರ ಅಭಿಮುಖವಾಗಿರುವಂತಹ ಬಾಹುವಿಗೆ ನಾವು ಒಂದು ರೇಖಾಖಂಡವನ್ನ ಎಳ್ಕೊಂಡಿದ್ದೇವೆ. ಈ ರೇಖಾಖಂಡ ಅದರ ಅಭಿಮುಖ ಬಾಹುವಿಗೆ 90 ಡಿಗ್ರಿಗಳಲ್ಲಿದೆ. ಆದ್ರಿಂದ ಈ ಒಂದು ರೇಖಾಖಂಡವನ್ನ ಈ ತ್ರಿಭುಜದ ಎತ್ತರ ಅಂತ ಕರಿತೇವೆ. ಅಷ್ಟೇ ಅಲ್ಲ, ಈ ರೇಖಾಖಂಡ ನಿರ್ಮಿತವಾಗಿರೋದು ಬಂದು ಈ ಒಂದು ಬಾಹುವಿನ ಮೇಲೆ. ಆದ್ರಿಂದ ಈ ಬಾಹುವನ್ನ ನಾವು ಪಾದ ಅಂದ್ರೆ ಬೇಸ್ ಅಂತ ಕರಿತೇವೆ. ಇದೇ ರೀತಿ ನಾವು ಬೇರೆ ಶೃಂಗಗಳಿಂದ ಕೂಡ ತ್ರಿಭುಜದ ಎತ್ತರವನ್ನ ಕಂಡುಹಿಡಿಬಹುದು. ಈಗ ಕಾಗದವನ್ನ ಮಡಿಸುವ ಮುಖಾಂತರ ಹೇಗೆ ತ್ರಿಭುಜದ ಎತ್ತರವನ್ನ ನಿರ್ಮಿಸಬಹುದು ಅಂತ ನೋಡೋಣ. ಇದಕ್ಕೋಸ್ಕರ ನಮಗೆ ಒಂದು ತ್ರಿಭುಜದ ಆಕಾರವನ್ನ ಹೊಂದಿರುವಂತಹ ಕಾಗದದ ಅವಶ್ಯಕತೆ ಇರುತ್ತೆ. ಇಲ್ಲಿ ಈ ಬಾಹುವನ್ನ ನಾವು ಇದರ ಪಾದ, ಬೇಸ್ ಅಂತ ಕರೆಯೋಣ. ಈಗ ಈ ತ್ರಿಭುಜವನ್ನ ನಾವು ಮಡಚಬೇಕು. ಮಡಚಿದ ರೇಖೆಯನ್ನ ಕೈ ಬೆರಳಿಂದ ಗಟ್ಟಿಯಾಗಿ ಒತ್ಕೊಳ್ಬೇಕು. ಯಾವ ರೀತಿ ಮಡಚಬೇಕು ಅಂದ್ರೆ, ನಾವು ಪಾದದ ಅಭಿಮುಖವಾಗಿರುವಂತ ಶೃಂಗವನ್ನ ಉಲ್ಲೇಖವಾಗಿಟ್ಕೊಂಡು ನಾವು ಈ ರೀತಿ ಮಡಚಬೇಕು. ಕೈ ಬೆರಳಿನಿಂದ ಒತ್ಕೊಂಡ್ರೆ ನಮಗೆ ಇದನ್ನ ತೆಗೆದಾಗ ಈ ರೀತಿ ಕಾಣುತ್ತೆ. ಈಗ ಈ ರೇಖೆಯನ್ನ ನಾವು ಒಂದು ಪೆನ್ಸಿಲ್ನ ತಗೊಂಡು ಎಳ್ಕೊಂಡ್ರೆ ನಮ್ಗೆ ಈ ತ್ರಿಭುಜದ ಎತ್ತರ ಕಾಣುತ್ತೆ. ಈಗ ತ್ರಿಭುಜದ ಎತ್ತರವನ್ನ ಸ್ಕೇಲ್ ಅಂದ್ರೆ ರೂಲರ್ ಮತ್ತು ಸೆಟ್ ಚೌಕಗಳನ್ನ ಬಳಸ್ಕೊಂಡು ಹೇಗೆ ನಿರ್ಮಿಸೋದು ಅಂತ ನೋಡೋಣ. ಮತ್ತದೇ ತ್ರಿಭುಜವನ್ನ ತಗೊಳ್ಳೋಣ. ಮೊದಲಿಗೆ ನಾವು ರೂಲರ್ ಅನ್ನ ತಗೊಳ್ತೇವೆ. ಆ ರೂಲರ್ ಅನ್ನ ಪಾದಕ್ಕೆ ಅಂದ್ರೆ ಬಿಸಿಗೆ ಸರಿಯಾಗಿ ಈ ರೀತಿ ಜೋಡಿಸ್ಕೊಳ್ಬೇಕು. ಅಂದ್ರೆ ಯಾವುದೇ ರೀತಿ ಅಂತರ ಕಂಡು ಬರಬಾರದು. ನಂತರ ಲಂಬಕೋನ ಇರುವಂತಹ ಸೆಟ್ ಚೌಕವನ್ನ ತಗೊಳ್ಬೇಕು. ಈ ಸೆಟ್ ಚೌಕ ಸ್ಕೇಲ್ ನ ಮೇಲೆ ಇರಿಸಬೇಕು. ಇಲ್ಲಿ 90 ಡಿಗ್ರಿಗಳು ಕಾಣ್ತಿದ್ಯಲ್ವಾ? ಈ 90 ಡಿಗ್ರಿಗಳು ಕೋನದ ಅಂಚನ್ನ ಸ್ಕೇಲ್ ಮೇಲೆ ಈ ರೀತಿ ಜೋಡಿಸಿ ನಂತರ ಸರಿಸ್ತಾ ಬರಬೇಕು. ಶೃಂಗ ಎ ಸಿಗೋವರೆಗೂ ನಾವು ಈ ರೀತಿ ನಿಧಾನವಾಗಿ ಸರಿಸಿ ನಂತರ ಶೃಂಗ ಎ ಸಿಕ್ಕಿದ ಮೇಲೆ ಅಲ್ಲಿಗೆ ನಿಲ್ಸ್ಕೊಂಡು ಒಂದು ಪೆನ್ಸಿಲ್ನ ತಗೊಂಡು ಅಲ್ಲಿ ರೇಖೆಯನ್ನ ಎಳ್ಕೊಳ್ಬೇಕು. ಈಗ ಬಿ ಸಿ ನ ಮುಟ್ತಿರುವ ಆ ಒಂದು ಬಿಂದುವನ್ನ ಡಿ ಅಂತ ಕರಿತೇವೆ. ಎ ಡಿ ಬಂದು ಬಿ ಸಿ ಪಾದವಾಗಿರುವ ತ್ರಿಭುಜ ಎ ಬಿ ಸಿ ನ ಎತ್ತರವಾಗಿರುತ್ತೆ. ಆದ್ರೆ ಒಂದು ಪ್ರಶ್ನೆ, ಒಂದು ಬಾಹು ತಾನೇ ಎತ್ತರವಾಗಿರುವಂತಹ ತ್ರಿಭುಜ ಇದೆಯಾ? ಅಂದ್ರೆ ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಬಾಹು ಎತ್ತರವಾಗಬಹುದೇ? ಹೌದು, ಖಂಡಿತವಾಗ್ಲೂ ಸಾಧ್ಯ. ಆದ್ರೆ ಬರೀ ಒಂದೇ ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ಮಾತ್ರ. ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿಗಳಾದ್ರೆ ಈ ರೀತಿ ಕಾಣುತ್ತಲ್ವಾ? ಈ 90 ಡಿಗ್ರಿ ಕೋನಕ್ಕೆ ಸೇರಿದ ಒಂದು ಬಾಹು ಮತ್ತೊಂದು ಬಾಹುವಿಗೆ ಲಂಬವಾಗಿರುತ್ತೆ. ಆದ್ರಿಂದ ಈ ಪ್ರಕರಣದಲ್ಲಿ ಎ ಬಿ ಈ ಒಂದು ತ್ರಿಭುಜದ ಬಾಹುನೂ ಹೌದು, ಎತ್ತರನೂ ಹೌದು. ಅಂದ್ರೆ ಬಾಹುವೇ ಎತ್ತರವಾಗಿರುತ್ತೆ. ಇಂತಹ ತ್ರಿಭುಜಗಳನ್ನ ನಾವು ಲಂಬಕೋನ ತ್ರಿಭುಜಗಳು ಅಂತ ಕರಿತೇವೆ.